ಶುಂಠಿ, ಬೆಳ್ಳುಳ್ಳಿ, ಇದು ಕಸೂರಿ ಮೇಥಿ, ಹಾಗೆ ಇದು ಪುದೀನ, ಇದು ಪಲಾವ್ ಎಲೆ, ಮತ್ತು ಸ್ಟಾರ್ ಅನಸ್, ಇದು ಕಲ್ಲುವು ಮತ್ತು ಈರುಳ್ಳಿ. ಇದೆಲ್ಲ ನಮಗೆ ಒಗ್ಗರಣೆಗೆ ಹಾಕೋದಕ್ಕೆ ಬಿರಿಯಾನಿಗೆ ಬೇಕು. ಹಾಗೆ ಇದು ಸ್ಪೈಸಸ್ಸು, ಇದು ಚಕ್ಕೆ, ಸೋಂಪು, ಮತ್ತು ಏಲಕ್ಕಿ, ಮತ್ತು ಕರಿಮೆಣಸು, ಮತ್ತು ಗಸಗಸೆ, ಹಾಗೆ ತೇಜು ಅವ್ರದ್ದು ನಾಟಿ ಸ್ಟೈಲ್ ದೊನ್ನೆ ಮಟನ್ ಬಿರಿಯಾನಿ ಮಾಡೋದಕ್ಕೆ ಅಂತ ಇದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ಒಗ್ಗರಣೆಗೆ ಹಾಕೋದಕ್ಕೆ ಹಸಿಮೆಣಸಿನಕಾಯಿ ಮತ್ತು ಟೊಮೆಟೊ, ಹಾಗೆ ಈರುಳ್ಳಿ ನಾನು ಒಂದೇ ಕಟ್ ಮಾಡ್ಕೊಂಡಿರೋದು. ನಾನಿವತ್ತು ಸ್ಪ್ರಿಂಗ್ ಆನಿಯನ್ ಇದನ್ನು ಉಪಯೋಗಿಸಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದನ್ನು ಒಗ್ಗರಣೆಗೆ ಹಾಕ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಇವಾಗ ಬಿರಿಯಾನಿ ಮಾಡೋದಕ್ಕೆ. ಇದರಲ್ಲಿ ಮಸಾಲ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡು ಬರೋಣ. ಇದರಲ್ಲಿ ನಾವು ಬಿರಿಯಾನಿಗೆ ಪೇಸ್ಟ್ ಮಾಡೋದಕ್ಕೆ ಶುಂಠಿ ಮತ್ತು ಈರುಳ್ಳಿ ಮಾತ್ರ ಹಾಕೊಳ್ತಾ ಇದ್ದೀನಿ. ಇನ್ನಿದೆಲ್ಲ ಒಗ್ಗರಣೆ ಹಾಕೋದಕ್ಕೆ, ಹಾಗೆ ಇಷ್ಟೊಂದು ಸ್ಪೈಸಸ್ ಕೂಡ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕೊಳ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಅರ್ಧ ಟೊಮೆಟೊ ಮತ್ತು ಅರ್ಧ ಮೆಣಸಿನಕಾಯಿ ಕೂಡ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಬೆಕ್ಸ್ತಾ ಇದ್ದೀನಿ. ತುಂಬಾ ವೆಜಿಟೇಬಲ್ಸ್ ಇದ್ದರೆ ಬಿರಿಯಾನಿ ಅಷ್ಟೊಂದು ಚೆನ್ನಾಗಿರಲ್ಲ. ಆ ರೀಸನ್ಗೆ ನಾನು ಸಪ್ರೇಟಾಗಿ ಒಗ್ಗರಣೆ ಹಾಕೋದಕ್ಕೆ ಇಷ್ಟು ಮಾತ್ರನೇ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ಹಾಕ್ಕೊಂಡು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಬಿರಿಯಾನಿ ಮಾಡೋದಕ್ಕೆ. ತೋರಿಸಿ ಎಣ್ಣೆ ಹಾಕ್ಕೊಂಡು ಇವಾಗ ಒಂದು ಪಾತ್ರೆಗೆ ರೈಸು, ಬುಲೆಟ್ ರೈಸು, ಹಾಗೆ ಸ್ವಲ್ಪ ಬಾಸ್ಮತಿ ಅಕ್ಕಿ ಕೂಡ ಹಾಕ್ಕೊತಿದ್ದೀನಿ. ಎರಡು ಮಿಕ್ಸ್ ಮಾಡಿಕೊಂಡು ಇವತ್ತು ಬಿರಿಯಾನಿ ಮಾಡ್ತಾ ಇರೋದು. ಬರೀ ಬಾಸ್ಮತಿ ರೈಸ್ ಆದರೆ ನನ್ನ ಮಕ್ಕಳು ನನ್ನ ಗಂಡ ತಿನ್ನೋದಿಲ್ಲ. ಅದಕ್ಕೋಸ್ಕರ ಬುಲೆಟ್ ರೈಸ್ ಮತ್ತು ಬಾಸ್ಮತಿ ರೈಸ್ ಹಾಕಿ ಮಿಕ್ಸ್ ಮಾಡಿ ಇವತ್ತು ಬಿರಿಯಾನಿ ಮಾಡ್ತಾ ಇರೋದು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಸ್ಪೈಸಸ್ ಎಲ್ಲ ಹಾಕೊಳ್ಳೋಣ. ಬಿರಿಯಾನಿ ಬೇಕಾಗಿರುವಂಥದ್ದು ಸಾರಿ ಹೂವು, ತಲೆ ಹೂವು, ಮತ್ತು ಒಂದು 3 ಇದ್ದಾವೆ. ಪಲಾವ್ ಇದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಇದೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಇದೆಲ್ಲ ಫ್ಲೇವರ್ ಬಿಡ್ತಾ ಇದೆ. ಈ ಟೈಮಲ್ಲಿ ಹಾಕೊಳ್ತಿದ್ದೀನಿ. ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ, ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಆಯಿತು. ತುಂಬಾನೇ ಕಾದಿದೆ ಎಣ್ಣೆ. ಈರುಳ್ಳಿ ಹಾಕಿದ ನಂತರ ನೆಕ್ಸ್ಟು ಮಿರ್ಚಿ, ಚಿಲ್ಲಿ ಹಾಕೊಳ್ತಾ ಇದ್ದೀನಿ. ನಾವು ಬಜ್ಜಿ ಉಪಯೋಗಿಸ್ತೀವಲ್ಲ, ಬೋಂಡಾ ಬಜ್ಜಿಗೆ ಆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇವತ್ತು. ಯಾಕಂದರೆ ಖಾರ ಕಮ್ಮಿ ಇರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ. ಹಾಗೆ ಕಸೂರಿ ಮೆಂತಿ ಕೂಡ ಹಾಕೊಳ್ತಾ ಇದ್ದೀನಿ. ಇದು ಬಿರಿಯಾನಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಅವಾಗಲೇ ತುಕ್ಕೊಂಡಂಥ ಪೇಸ್ಟ್ ಇದೆ, ಈ ಪೇಸ್ಟ್ ಕೂಡ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ಈಗ ಕುದಿ ಬರ್ತಾ ಇದೆ. ಇದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ ಇದಾವಲ್ವಾ, ಅದು ಹಾಕೊಳ್ತಾ ಇದ್ದೀನಿ. ಇದು ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಬಿರಿಯಾನಿ ಪದೇ ಪದೇ ಒಂದೇ ಥರ ಮಾಡ್ಕೊಂಡು ತಿನ್ನೋಕ್ಕಿಂತ ಸ್ವಲ್ಪ ಏನಾದರೂ ಡಿಫ್ರೆಂಟ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಹಾಕಿ ಕೂಡ ಬಿರಿಯಾನಿ ಮಾಡಿದ್ರೆ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ನಾವು ಟ್ರೈ ಮಾಡಿ ತಿಂದಿದ್ದೀವಿ. ಅದು ಕೂಡ ತುಂಬ ಸೂಪರ್ ಆಗಿದೆ ಟೇಸ್ಟು. ಇದು ಕುರಿ ಮಟನ್ನು, ತುಂಬಾ ಚೆನ್ನಾಗಿದೆ ಮಟನ್. ಇದು ಈ ಥರ ಕ್ವಾಲಿಟಿ ಮಟನ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಮಾಡುವಂಥ ಅಡುಗೆ. ನಾನು ಸಪ್ರೇಟಾಗಿ ಮಾಡಿಕೊಂಡಿದ್ದೀನಿ. ಬಿರಿಯಾನಿಗೆ ಬೇರೆ, ಹಾಗೆ ಸಾಂಬಾರು ಮಾಡಬೇಕು ಅಂತ ಇದು ಸಾಂಬಾರಿಗೆ ಬೇರೆ. ನಮ್ಮ 3 ಸೈಡು ಕುರಿದು ಪಾಲು ಹಾಕ್ತಾರೆ. ಪಾಲು ಹಾಕಿದಾಗ ಈ ಥರ ಎಲ್ಲ ಮಿಕ್ಸ್ ಕೂಡ ಕೊಡ್ತಾರೆ. ನೋಡಿ ಮಟನ್ ತುಂಬ ಚೆನ್ನಾಗಿದೆ. ಇದು ಸಾಂಬಾರು ಮಾಡೋಕ್ಕೆ ಅಂತ ತೆಗೆದಿಟ್ಟಿರೋದು. ಇದು ನಮಗೆ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಅಂತ. ನಮ್ಮ ಮನೇಲಿರೋದು ನಾವು 4 ಜನ, ನನ್ನ ಮಕ್ಕಳಿಬ್ಬರು, ನಮ್ಮ ಮನೆಯವರು ಮತ್ತು ನಾನು. ನಮ್ಗೆ ಇಷ್ಟು ಸಾಕು. ಅದಕ್ಕೋಸ್ಕರ ಇಷ್ಟು ಬಿರಿಯಾನಿಗೆ ಎತ್ತಿಟ್ಕೊಂಡಿದ್ದೀನಿ. ಇದಿಷ್ಟು ಸಾಂಬಾರು ಮಾಡೋಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕೊಳ್ಳೋಣ ಬಿರಿಯಾನಿಗೆ. ಮಟನ್ ಹಾಕೊಂಡ್ಬಿಟ್ಟು ಇವಾಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಕಲ್ಲುಪ್ಪು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಟ್ರೈಪಾಡ್ ಎಲ್ಲ ಇಲ್ಲ ವಿಡಿಯೋ ಮಾಡೋಕ್ಕೆ, ಹಾಗಾಗಿ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕಡೆಯಿಂದ ಮಾಡ್ತಾ ಇದ್ದೀನಿ. ಅಡುಗೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ
ಸೊ ವಿಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಏನು ಅನ್ಕೋಬೇಡಿ, ಇರೋ ಫೋನಲ್ಲಿ ಮಾಡ್ತಾ ಇದ್ದೀವಿ, ಹಾಗಾಗಿ ಸಪೋರ್ಟ್ ಮಾಡಿ. ಈಗ ಇದನ್ನ ಒಂದು 5 ನಿಮಿಷ ಬೇಡ, ಒಂದು 2 ನಿಮಿಷ ಅಂತೂ ಬೇಯಕ್ಕೆ ಬಿಡೋಣ. ಒಂಚೂರು ಮಟನಿಗೆಲ್ಲ ಉಪ್ಪು ಎಲ್ಲ ಇರ್ಕೊಳ್ಳಿ, ನಾವು ಹಾಕಿರುವಂಥ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎಲ್ಲ ಇದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ಹಾಗಾಗಿ 2 ನಿಮಿಷ ವೇಟ್ ಮಾಡೋಣ. ಬಾಸುಮತಿ ರೈಸ್ ಮತ್ತೆ ಬುಲೆಟ್ ರೈಸ್ನ ನೆನೆಯೋದಕ್ಕೆ ಅಂತ ಇಟ್ಟಿದ್ದೀನಿ, ಒಂದು 10 ನಿಮಿಷ ಆದರೂ ಹಾಕಿ ನೆನೆಯಲಿ ಅಂತ. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಮಸಾಲೆನ ಮಟನ್ನು ಅಬ್ಸರ್ವ್ ಮಾಡ್ಕೊಂಡಿದೆ, ಇಷ್ಟಿದ್ರೆ ಸಾಕು. ಯಾಕಂದರೆ ಇದು ಎಳೆ ಕುರಿ ಮಟನ್ನು, ತುಂಬಾ ಬೇಯಿಸಬೇಕು ಅಂತೇನಿಲ್ಲ. ಎಳೆ ಕುರಿ ಮಟನ್ ತುಂಬ ಚೆನ್ನಾಗಿರುತ್ತೆ, ಸಾಂಬಾರಾಗಲಿ ಬಿರಿಯಾನಿಗಾಗಲಿ ತುಂಬ ಚೆನ್ನಾಗುತ್ತೆ. ತುಂಬ ಬಲ್ತಿರೋ ಕುರಿ ಅಂತಂದರೆ ಅದು ಅಷ್ಟೊಂದು ಟೇಸ್ಟ್ ಇರಲ್ಲ. ಇವಾಗ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಪುದೀನ, ಇದೆಲ್ಲ ಹೆಚ್ಚಾಕೊಂಡ್ರೆ ಚೆನ್ನಾಗಿ. ಮೆಂತ್ಯ ಸೊಪ್ಪು ಮತ್ತು ಪುದೀನ ಯಾವಾಗಲೂ ಬಿರಿಯಾನಿಲಿ ಹೆಚ್ಚಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪಿಲ್ಲ, ಹಾಗಾಗಿ ನಾನು ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಇದು ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ಇದಕ್ಕೆ ನಾನು ಆವಾಗಲೇ ತೋರಿಸಿದಂಥ ತೇಜು ಅವ್ರದ್ದು ಮಟನ್ ಬಿರಿಯಾನಿದು ಹಾಕೊಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಸ್ಪೈಸಸ್ಸು ಕೂಡ ಹಾಗೆ ಇದನ್ನು ಕೂಡ ಆ್ಯಡ್ ಮಾಡಿದರೆ ಇನ್ನೂ ಕೂಡ ತುಂಬ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಅನ್ನೋ ಒಂದು ರೀಸನ್ ಅಷ್ಟೇ. ಇದನ್ನು ಹಾಕದೇ ಇದ್ರೂ ಕೂಡ ಹಾಗೆ ಮಾಡಿದ್ರೆ ನಡೆಯುತ್ತೆ, ಬಟ್ ಒಂಚೂರು ಫ್ಲೇವರ್ಫುಲ್ ಆಗಿರಲಿ ಅಂತ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಮಸಾಲ ಹಾಕಿದ್ದೀನಿ ತೇಜು ಅವ್ರದ್ದು. ಇದನ್ನು ಹಾಕೋದಕ್ಕೆ ಮೇನ್ ರೀಸನ್ ಏನು ಅಂತಂದರೆ ನನ್ನ ಹತ್ರ ಧನಿಯಾ ಪುಡಿ ಪೌಡರ್ ಇರಲಿಲ್ಲ, ನೀವೇ ನೋಡಿದ್ರಿ ಧನಿಯಾ ಕಾಳು ಕೂಡ ಇರಲಿಲ್ಲ ಮಸಾಲ ಆ್ಯಡ್ ಮಾಡೋದಕ್ಕೆ ಸ್ಪೈಸಸಲ್ಲಿ, ಹಾಗಾಗಿ ನಾನು ಅದನ್ನು ಹಾಕೊಂಡಿದ್ದೀನಿ. ಬರೀ ಅದೊಂದೇ ರೀಸನ್ ಅಂತ ಅಲ್ಲ, ನಾವು ಹೋಮ್ ಮೇಡ್ ಪೌಡರ್ ಕೂಡ ಹಾಗೆ ಅಂಗಡಿ ಸಿಗುವಂಥ ಈ ಪೌಡರ್ ಕೂಡ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಬರೀ ಬಿರಿಯಾನಿ ಅಂತಷ್ಟೇ ಅಲ್ಲ, ನಾವು ಬೇಳೆ ಸಾಂಬಾರು ಬೇರೆ ಯಾವುದೋ ಸಾಂಬಾರು ಪಲ್ಯ ಮಾಡಿದ್ರು ಕೂಡ ನಮ್ಮ ಹೋಮ್ ಮೇಡ್ ಪೌಡರ್, ನಾವು ಮನೆ ತಯಾರಿಸಿದಂಥ ಪೌಡರು, ಮಸಾಲ ಪೌಡರು ಹಾಗೆ ಅಂಗಡಿ ಸಿಗುವಂಥ ನಮಗೆ ಕ್ವಾಲಿಟಿ ಚೆನ್ನಾಗಿರುವಂಥ ಪೌಡರ್ ಕೂಡ ಮಿಕ್ಸ್ ಮಾಡಿ ಹಾಕಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಥರ ಯಾರೇ ಮಾಡಿ ನೋಡಿದ್ದೀರಾ ಮಾಡ್ತಿದ್ದೀರಾ ಅವರಿಗೆಲ್ಲ ಇದ್ರ ಬಗ್ಗೆ ಗೊತ್ತಿರುತ್ತೆ ಅಲ್ವಾ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಯಾರಾದರೂ ಇದನ್ನು ಉಪಯೋಗಿಸಿಲ್ಲ ಅಂತಂದ್ರೆ ನೀವು ಕೂಡ ಟ್ರೈ ಮಾಡಿ. ನಮ್ಮ ಹೋಮ್ ಮೇಡ್ ಪೌಡರ್ ಮತ್ತೆ ಶಾಪಿಗೆ ಸಿಗುವಂಥ ಒಂದು ಕ್ವಾಲಿಟಿ ಮಸಾಲ ಪೌಡರ್ ತಗೊಂಡು ಬಂದು ಮಿಕ್ಸ್ ಮಾಡಿ ಸಾಂಬಾರು ಮಾಡಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾಡಿ. ಇವಾಗ ನೆನೆಸಿರುವಂಥ ಅಕ್ಕಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನೀರು ಸಮೇತ ಹಾಕಬೇಕು, ನೆನೆಯಕ್ಕೆ ನೀರು ಸಮೇತ ಇಟ್ಟಿರ್ತೀವಲ್ವಾ, ಅದೇ ನೀರು ವಾಟರ್ನ ಇದಕ್ಕೆ ಉಪಯೋಗಿಸಬೇಕು. ಅಕ್ಕಿ ಹಾಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ನೆನೆದ ಅಕ್ಕಿ ಸಾಕಿಷ್ಟು ನೋಡಿದ್ರೆ ಒಂದು 10 ನಿಮಿಷ ನೆನೆ ಬಿಟ್ಟರೆ ಸಾಕು, ಬಿರಿಯಾನಿ ಬೇಗ ಆಗೋಗುತ್ತೆ ಅಕ್ಕಿ ಸ್ವಲ್ಪ ನೆನೆಸೋದ್ರಿಂದ. ಬಿರಿಯಾನಿದು ವಿಶಿಲ್ ಹೋಗಿದೆ, ಫುಲ್ಲು ಕಮ್ಮಿ ಆಗಿದೆ. ಇವಾಗ ಇದನ್ನು ನೋಡೋಣ ಹೇಗಾಗಿದೆ ಅಂತ. ಒಂದೇ ಕೈಯಿಂದ ತೊಗೋಬೇಕಲ್ವ, ಹಾಗಾಗಿ ಸರಿ ಹೋಗ್ತಾ ಇಲ್ಲ. ಫೋನ್ ಇಟ್ಕೊಳ್ಳೋದಕ್ಕೂ ಯಾರೂ ಇಲ್ಲ, ಹಾಗಾಗಿ ನೋಡಿ ಬಿರಿಯಾನಿ ಈ ಥರ ಆಗಿದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಒಮ್ಮೆ ನೀವು ಕೂಡ ಈ ಥರ ಬಿರಿಯಾನಿನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟಾಗಿ ಬಿರಿಯಾನಿ ರೆಡಿಯಾಗಿದೆ, ಯಾವ ಅಕ್ಕಿನೂ ಒಡೆದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇವಾಗ ಇದನ್ನು ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಟು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಊಟ ಮಾಡಿದ್ರೆ ಮೊಸರು ಬಜ್ಜಿ ಜೊತೆ ಆದರೂ ಹಾಕ್ಕೊಳ್ಳಿ, ಇಲ್ಲ ಸಾಂಬಾರು ಜೊತೆ ಆದರೂ ಕಾಂಬಿನೇಷನ್ ಮಾಡಿಕೊಂಡು ಊಟ ಮಾಡಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಈ ಥರ ಬಿರಿಯಾನಿನ ಟ್ರೈ ಮಾಡಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಲೈಕ್ಗೆ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ. ಪ್ಲೀಸ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.